ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಗ ಮತ್ತು ಇಲ್ಲಿನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು. ಸುಮಾರು 200ಕ್ಕಿಂತ ಹೆಚ್ಚಿನ ಮಕ್ಕಳು ಭಾಗವಹಿಸಿ ತಮ್ಮ ಅಹವಾಲುಗಳು, ಕುಂದುಕೊರತೆಗಳು, ಸಮಸ್ಯೆಗಳನ್ನು ಆಯೋಗದ ಮುಂದೆ ಹಂಚಿಕೊಂಡಿದ್ದಾರೆ. ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿನ ತಾಲೂಕು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಭಾಗವಹಿಸಿ ತಮ್ಮ ತಮ್ಮ ಸಮಸ್ಯೆಗಳ ಮಕ್ಕಳೇನು ಕೇಳಿದ ಸಮಸ್ಯೆಗಳಿತ್ತು ಅವರವ್ರ ಇಲಾಖೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಅವರಿಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಕೂಡ ಮಕ್ಕಳೊಂದಿಗೆ ಸಂವಾದ ನಡೆಸಿ ಮಕ್ಕಳ ನೆಲೆಯಲ್ಲಿ ಅವರು ಎದುರಿಸಿರೋ ಸಮಸ್ಯೆಗಳನ್ನು ಗುರುತಿಸುವಂಥ ಅಥವಾ ಗಮನಿಸುವಂಥ ಒಂದು ಕೆಲಸ ಮಾಡಲಾಯಿತು. ಮುಂದಿನ 1 ತಿಂಗಳ ಒಳಗಾಗಿ ಇವತ್ತೇನು ಮಕ್ಕಳು ಪ್ರಶ್ನೆ ಕೇಳಿದ್ದಾರೆ ಅದನ್ನು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಆಯೋಗ ವರದಿ ಪಡ್ಕೊಂಡು ಮುಂದಿನ ಸೂಕ್ತ ಕ್ರಮಕ್ಕೆ ಆಯೋಗ ಕ್ರಮಗಳನ್ನು ಕೈಗೊಳ್ಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ನನಗೆ ಕಂಡುಬಂದಿದ್ದು ಥಿಮ್ಯಾಟಿಕ್ ಪ್ರಶ್ನೆಗಳು ಜಾಸ್ತಿ ಕಂಡುಬಂತು. ವಾಸ್ತವದಲ್ಲಿ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋವಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಬಾಲ್ಯ ವಿವಾಹದ ಬಗ್ಗೆ, ಪೋಕ್ಸೋ ಕಾಯ್ದೆ ಬಗ್ಗೆ, ಜುವೆನೈಲ್ ಜಸ್ಟಿಸ್ ಆಕ್ಟ್ ಬಗ್ಗೆ, ವಿಶ್ವಸಂಸ್ಥೆಯ ಮಕ್ಕಳ ಕುಲ ಒಡಂಬಡಿಕೆಯ ಕುರಿತಾಗಿ ಹೀಗೆ ಕಾನ್ಸೆಪ್ಷುವಲ್ ಲೆವೆಲ್ ಪ್ರಶ್ನೆಗಳನ್ನು ಹೆಚ್ಚು ಮಕ್ಕಳು ಪ್ರಶ್ನೆ ಕೇಳಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ತೀರಾ ಅವ್ರದ್ದು ಖಾಸಗಿಯಾಗಿ ಅವರು ಎದುರಿಸ್ತಾ ಇರೋ ಸಮಸ್ಯೆಗಳು ತುಂಬ ಕಡಿಮೆ ಕಂಡು ಬಂದಿದ್ದಾವೆ. ಬಟ್ ಒಂದು 2-3 ಸಮಸ್ಯೆಗಳು ವಿಶೇಷವಾಗಿ ಹಾಸ್ಟೆಲ್ಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಹಾಸ್ಟೆಲ್ಗಳಲ್ಲಿ ಬಿಸಿನೀರಿನ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಮಕ್ಕಳು ಗಮನಕ್ಕೆ ಬಂತು. ಮತ್ತು ಕೆಲವು ಮಕ್ಕಳಿಗೆ ಎಸ್ಪೆಷಲಿ ಹಿಂದುಳಿದ ವರ್ಗದ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಸಿಗ್ತಾ ಇಲ್ಲ ಅನ್ನೋದು ಕೆಲವು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾನು ನಾಳೆ ನಾಡಿದ್ದೇನೆ ವಸತಿ ನಿಲಯಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತುರ್ತು ಭೇಟಿ ಮಾಡಿ ಅಲ್ಲಿ ಏನು ಮಕ್ಕಳು ಕುಂದುಕೊರತೆಗಳನ್ನ ಹೇಳ್ಕೊಂಡಿದ್ದಾರೆ ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಅವರಿಗೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸೂಕ್ತ ಸೂಚನೆಯನ್ನು ಈಗ ಕೊಟ್ಟಿದ್ದೀನಿ. ನಾನು ರಶ್ಮಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಒಂದು ಆದೇಶ ಇತ್ತು. ಮಕ್ಕಳ ಸಂವಾದವನ್ನು ಮಾಡಿ ಮಕ್ಕಳಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಸುವಂಥದ್ದು, ಹಾಗೆ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅದನ್ನು ಇಲಾಖಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅವರ ಸಮಸ್ಯೆಯನ್ನು ಅಲ್ಲೇ ಪರಿಹರಿಸುವ ಹಾಗೆ ಒಂದು ನಮ್ಮ ಇಲಾಖಾ ಆದೇಶದ ಅನ್ವಯ ನಮ್ಮ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಸರ್ ಅವರು ನಮ್ಮ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿ ಬೆಸೆಂಟ್ ಪ್ರೌಢಶಾಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಒಂದು 14 ಶಾಲೆಯ ಒಟ್ಟು ಒಂದು 200 ಮಕ್ಕಳು ಈ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಇರುವಂತಹ ಕೆಲವೊಂದು ಸಂದೇಹಗಳನ್ನು, ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಾಗ ಅಲ್ಲಿ ನಮ್ಮ ಮಂಗಳೂರು ತಾಲೂಕಿನ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಸಹ ಈ ಸಭೆಯಲ್ಲಿ ಹಾಜರಿದ್ದು ಯಾವ ಇಲಾಖೆಯ ಬಗ್ಗೆ ಅವರು ಪ್ರಶ್ನೆ ಕೇಳಿದಾರೋ ಆ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಸಮಂಜಸವಾದ ಉತ್ತರವನ್ನು ನೀಡಿರ್ತಾರೆ. ಇದರಿಂದಾಗಿ ಮಕ್ಕಳಲ್ಲಿರುವಂತಹ ಕೆಲವೊಂದು ಏನು ಡೌಟ್ಸ್ಗಳಾಗಿರ್ಬೋದು, ಅವರ ಸಮಸ್ಯೆಗಳಾಗಿರ್ಬೋದು ಇಲ್ಲಿ ಆಲಿಸಿ ಅದಕ್ಕೆ ಪರಿಹಾರ ನೀಡುವಂತಹ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ನಡೆದಿದೆ. ಇಲ್ಲಿ ಬಂದಂಥದ್ದು ಹೆಚ್ಚಾಗಿ ಒಂದು ಪೋಕ್ಸೋ ಕಾಯ್ದೆ ಬಗ್ಗೆ ಕೇಳಿದರು. ಅದೇ ರೀತಿ ಮಕ್ಕಳಿಗೆ ಬಾಲ್ಯ ವಿವಾಹದ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳು ಬಂದಿತ್ತು. ಮತ್ತು ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬಹುದು ಅಂತ ಹೇಳುವ ಬಗ್ಗೆ ಪ್ರಶ್ನೆಗಳು, ಮತ್ತು ಅವರ ಕೆಲವೊಂದು ಹಾಸ್ಟೆಲ್ಗಳಲ್ಲಿರುವಂತಹ ಸಮಸ್ಯೆಗಳು, ಅದರ ಬಗ್ಗೆ ಸಹ ಮಕ್ಕಳು ಇಲ್ಲಿ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಅದನ್ನು ಸಹ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸ ಇವತ್ತು ನಡೆದಿದೆ. ನಾನು ಜೇಮ್ಸ್ ಕುಟಿನೋ ಅಂತ ಮಂಗಳೂರು ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಾನು ವಹಿಸಿದ್ದೆ. ಅಧ್ಯಕ್ಷ ಸ್ಥಾನದಲ್ಲಿರುವಾಗಲೇ ನಾನು ಹೇಳಿದೆ ಇದೊಂದು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಂಥ ಕಾರ್ಯಕ್ರಮ ಅಂತ. ಬಹುಶಃ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಮಕ್ಕಳೊಂದಿಗೆ ಸಂವಾದ ಪ್ರಥಮ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮಗಳು ಇದಕ್ಕಿಂತ ಅತ್ಯುತ್ತಮ ರೀತಿಯಲ್ಲಿ ಮೂಡಿ ಬರ್ತವೆ ಎನ್ನುವಂಥ ಭರವಸೆ ನಮಗಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಪಷ್ಟವಾದಂಥ ಒಂದು ದಿಕ್ಕು ಅಂದರೆ ಮಾರ್ಗದರ್ಶನ ಇರ್ತಾ ಇದ್ದರೆ ತುಂಬ ಉತ್ತಮ ಪ್ರಶ್ನೆಗಳು ಬಂದಿವೆ. ಆದರೆ ಇನ್ನೂ ಉತ್ತಮ ಪ್ರಶ್ನೆಗಳು ಮುಂದಿನ ಸಂವಾದ ಕಾರ್ಯಕ್ರಮದಲ್ಲಿ ಬರುವಂಥ ಸಾಧ್ಯತೆಗಳು ಇವೆ. ಮುಖ್ಯವಾಗಿ ಮಕ್ಕಳಿಗೆ ಅವರ ವೈಯಕ್ತಿಕ, ಇವತ್ತು ಹೆಚ್ಚಿನ ಪ್ರಶ್ನೆಗಳು ಕೇಳಿದ್ದು ಸ್ವಲ್ಪ ಸಾಮೂಹಿಕವಾಗಿತ್ತು. ನಮ್ಮ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರು ಹೇಳಿದರು ವೈಯಕ್ತಿಕ ಪ್ರಶ್ನೆಗಳಿದ್ರೂ ಸಹ ನಿಮಗೆ ಕೇಳೋದಕ್ಕೆ ಅವಕಾಶಗಳು ಇವೆ ಅಂತ. ಸೊ ಆದ್ದರಿಂದ ಮುಂದಿನ ಸಂದರ್ಭದಲ್ಲಿ ಇವತ್ತಿನ ಪ್ರೇರಣೆಯನ್ನು ಪಡೆದು ಈ ಮಕ್ಕಳು ಮುಂದೆ ಭಾಗವಹಿಸುವಂಥ ಸಂದರ್ಭದಲ್ಲಿ ಹೆಚ್ಚು
ವೈಯಕ್ತಿಕ ಸಮಸ್ಯೆಗಳಿದ್ದರೂ ಸಹ ಅದನ್ನು ಪರಿಹಾರ ಮಾಡುವುದರ ಮೂಲಕ ಅವರಿಗೆ ಮತ್ತು ಅವರ ಶಾಲೆಗಳಲ್ಲಿ ಅಥವಾ ಅವರ ಅಕ್ಕಪಕ್ಕದ ಶಾಲೆಗಳಲ್ಲಿ ಕಲಿಯುತ್ತಾ ಇರುವಂಥ ಇತರ ಮಕ್ಕಳಿಗೆ ಒಂದು ಪ್ರೇರಣೆ ಆಗ್ತಾರೆ ಎನ್ನುವಂಥ ಭರವಸೆ ಖಂಡಿತ ನಮಗೆ ಇದೆ. ಆದ್ದರಿಂದ ಇಂಥ ಕಾರ್ಯಕ್ರಮಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ನಡೆಯಲಿ ಅಂತ ನಂದು ಕೋರಿಕೆಯಾಗಿದೆ. ನನ್ನ ಹೆಸರು ಅಶ್ವತಿ. ನಾನು ಬಿಸಿಂಗ್ ರಾಷ್ಟ್ರೀಯ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ಇಲಾಖೆ ಘಟಕದಿಂದ ಮಕ್ಕಳ ಸಂವಾದದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಿಂದ ನಮಗೆ ತುಂಬ ಪ್ರಯೋಜನಕಾರಿಯಾಯಿತು. ತುಂಬ ಶಾಲೆಯ ವಿದ್ಯಾರ್ಥಿಗಳು ಬಂದಿರುತ್ತಾರೆ. ತುಂಬ ಪ್ರಶ್ನೋತ್ತರಗಳಿಂದ ನಾವು ಕೇಳಿದ ಪ್ರಶ್ನೆಗಳಿಗೆ ನಮಗೆ ತೃಪ್ತಿದಾಯಕವಾದಂತಹ ಉತ್ತರಗಳು ಲಭಿಸಿದೆ. ಏನಾದರೂ ಮಕ್ಕಳಿಗೆ ಏನಾದರೂ ದೌರ್ಜನ್ಯವಾದಲ್ಲಿ 1098 ಇದಕ್ಕೆ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ತಿಳಿಸಿದ ಉಪಯೋಗಗಳನ್ನು ಹೇಳಿರುತ್ತಾರೆ. ಅದರೊಂದಿಗೆ ಮಹಿಳಾ ಸಹಾಯವಾಣಿ, ಮಹಿಳೆಯರಿಗೆ ಆಗುವ ಶೋಷಣೆ, ವಿದ್ಯಾರ್ಥಿಗಳಿಗಾಗುವ ಶೋಷಣೆ, ಮಕ್ಕಳಿಗೆ ಶಿಕ್ಷಣ ದೊರಕದೇ ಇರುವುದು, ಭಿಕ್ಷಾಟನೆ, ಇದರ ಬಗ್ಗೆ ತುಂಬ ಮಾಹಿತಿಯನ್ನು ನೀಡಿ ನಮಗೆ ಒಳ್ಳೆಯದನ್ನು ಬಯಸಿರುತ್ತಾರೆ. ನಾವು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಅದಕ್ಕೆಲ್ಲ ಸರಿಯಾದ ಉತ್ತರಗಳನ್ನು ನೀಡಿ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿರುತ್ತಾರೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಅಂಬರೀಶ್. ನಾನು 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಅಶೋಕ ವಿದ್ಯಾಲಯ ಇಂಗ್ಲೀಷ್ ಪ್ರೌಢಶಾಲೆ ಅಶೋಕನಗರ. ಇಲ್ಲಿ ಬಂದ ಮೇಲೆ ನಮಗೆ ಸರ್ಕಾರ ಯಾವ್ದ್ಯಾವುದು ಕ್ರಮಗಳನ್ನು ಕೈಗೊಳ್ಳುತ್ತದೆ. ಮತ್ತು ಅವರು ತಿಪ್ಪೇಸ್ವಾಮಿ ಅವರು ತುಂಬ ಯೋಚನೆಗಳನ್ನು ಕಲಿತೇವೆ. ಸಂವಾದದಿಂದ ಹಲವಾರು ಪ್ರಶ್ನೆಗಳು ಕೇಳುತ್ತಿದ್ದರು. ಅದರಿಂದ ನಾವು ಸುಮಾರು ವಿಷಯಗಳನ್ನು ಕಲಿತೆವು. ಸರ್ಕಾರದಲ್ಲಿ ಏನೆಲ್ಲ ನಡೆಯುತ್ತದೆ ಅದರ ಬಗ್ಗೆ, ಮತ್ತು ಮಕ್ಕಳು ಸಣ್ಣ ಪ್ರಾಯದಲ್ಲೆಲ್ಲ ಕೆಲಸ ಮಾಡಬಾರದೆಂದೆಲ್ಲ ಕಲಿತೆವು. ಇದರಿಂದ ನಮಗೆ ತುಂಬ ಉಪಯೋಗವಾಯಿತು. ಯಾಕೆಂದರೆ ನಮ್ಮ ಭವಿಷ್ಯದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕೆಂದು ನಾವು ತಿಳಿದೆವು.